ಯಾಕೆ ಯಾಕೆ ಈ ತರ ಮಾಡ್ದೆ ಹೇಳು? ನಾನು ನಿನಗೇನ್ ಮೋಸ ಮಾಡ್ದೆ ಹೇಳು? ಯಾಕೆ ಈ ತರ ಮಾಡ್ದೆ ಹೇಳು? ನೀನೊಬ್ಬ ಮನುಷ್ಯನ, ಪ್ರಾಣಿ. ಆ ಧರ್ಮರಾಜ್ ಶತ್ರುವಾದ್ರೂ ನನಗೆ ನೇನ್ ಶಿಕ್ಷೆ ಕೊಡಿಸಿ ಒಂದೇ ಸಲ ಸುಖವಾಗಿ ಸಾಯೋ ಹಾಗೆ ಮಾಡ್ದ. ಆದ್ರೆ ನೀನು, ಒಂದೇ ಹೆಣ್ಣು ಯಾವುದನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೋ ಅದಕ್ಕೆ ಕಳಂಕ ಹಚ್ಚಿ ಪ್ರತಿ ಕ್ಷಣನೂ ಸಾಯೋ ಹಾಗೆ ಮಾಡಿ ಈಗೇನ್ ಹೇಳೋಕ್ ಬಂದಿದ್ಯಾ ಹೇಳು? ಒಬ್ಬ ನಿರಪರಾಧಿಗೆ ಬಿಡುಗಡೆ ಸಿಗುತ್ತೆ, ಅಪರಾಧಿಗೆ ಇದೇ ಕಾನೂನು ಶಿಕ್ಷೆ ಕೊಡುತ್ತೆ ಅಂತ ಹೇಳಕ್ ಬಂದೆ. ನೀನು ಕೊಡೋ ನ್ಯಾಯಕ್ಕೆ ನಾನ್ ಕಳಂಕ ಹೊರಬೇಕಾಗಿರೋದು ಯಾವ ಕಾನೂನು? ಅದು ನಿನ್ನ ಕಣ್ಣಿಗೆ ಕಾಣಿಸ್ದೇ ಇರೋ ಕಾನೂನು, ನನ್ನ ಹೃದಯದಲ್ಲಿ ನೀನು ಬೆಳೆಸಿರೋ ಕಾನೂನು. ಅದು ಪ್ರೀತಿ ಪ್ರೇಮಕ್ಕೆ ಹೊಸ ಬಾಳು ಕೊಡುತ್ತೆ, ಸತ್ಯ ನೀತಿಗಳನ್ನು ಉಳಿಸುತ್ತೆ. ನಿನಗೆ ನೇಣು ಶಿಕ್ಷೆ ಕಾಯಮಾದ್ಮೇಲೆ ನೀನ್ ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಕಾಲಾವಕಾಶ ಇರಲಿಲ್ಲ. ನಿನ್ನ ನನ್ನಿಂದ ಶಾಶ್ವತವಾಗಿ ದೂರ ಮಾಡೋದಕ್ಕೆ, ಹತ್ರ ಬರ್ತಾ ಇದ್ದ ಮರಣದಂಡನೆಯನ್ನು ತಡೆಯೋದಕ್ಕೆ ನನಗಿದ್ದಿತ್ತು ಇದೊಂದೇ ದಾರಿ. ಸುಷ್ಮಾ, ಎಲ್ಲಿಗೆ ಹೋಗ್ತಾ ಇದೀಯಾ? ನಾನು ನಿನ್ನೇ ಕೇಳ್ತಾ ಇರೋದು, ಉತ್ತರ ಕೊಟ್ಟು ಮುಂದಕ್ಕೆ ಹೋಗು. ನಾನು ಉತ್ತರ ಕೊಡಕ್ ಮುಂಚೆ ನಂದು ಒಂದು ಪ್ರಶ್ನೆ. ನನ್ನನ್ನು ತಡೆಯಕ್ ನೀವ್ಯಾರು? ನಿನಗೇನ್ ತಲೆಗೆಲೆ ಕೆಟ್ಟಿದ್ಯಾ? ನನ್ನ ಪ್ರಶ್ನೆಗೆ ಉತ್ತರ ಅದಲ್ಲ. ಸರಿ, ನಾನು ನಿಮ್ಮಪ್ಪ. ಸಾಕಾ? ಆ ಸ್ಥಾನ ನೀವು ಯಾವತ್ತೂ ಕಳ್ಕೊಂಡಿದ್ದೀರಾ. ಈಗ ನನ್ನ ಮುಂದೆ ನಿಂತ್ಕೊಂಡಿರೋದು ಹೃದಯ ಇಲ್ಲದೆ ಸ್ವಾರ್ಥ ತುಂಬಿಕೊಂಡಿರೋ ಪೊಲಿಟಿಷಿಯನ್ ಧರ್ಮರಾಜ್. ಸುಷ್ಮಾ, ನಿನ್ನ ಹತ್ರ ಡ್ಯಾಡಿ ಅಂತ ಸರ್ಟಿಫಿಕೇಟ್ ತಗೊಳ್ಳೋ ಅಗತ್ಯ ನನಗಿಲ್ಲ. ಲಕ್ಷಾಂತರ ಜನರು ನನಗೆ ಓಟ್ ಹಾಕ್ತಿರುವಾಗ ಅಪ್ಪ ಅಂತ ನೀನು ಹಾಕೋ ಒಂದು ಓಟು ನನಗೆ ಯಾವ ಲೆಕ್ಕ? ನೀನ್ ನನಗೆ ಮುಖ್ಯ ಅಲ್ಲ, ದೇಶ ನನಗೆ ಮುಖ್ಯ. ಮನೇನೆ ಉಳ್ಸಕ್ ಯೋಗ್ಯತೆ ಇಲ್ದಿರುವಾಗ ಇನ್ ದೇಶನ ಹೇಗೆ ಉಳಿಸ್ತೀರಾ? ವಾಟ್ ಡು ಯು ಮೀನ್? ನಿಮ್ ಪ್ರತಾಪಗಳು ನನ್ಗೊಬ್ಳಿಗೆ ಗೊತ್ತಾದ್ರೆ ಸಾಲದು, ನಿಮಗೂ ಓಟ್ ಹಾಕೋ ಜನರಿಗೂ ಗೊತ್ತಾಗ್ಬೇಕಲ್ಲ. ನಿನಗೇನ್ ಗೊತ್ತು? ಹೇಳ್ತೀನಿ. ನಂಬರ್ 1, ಪ್ರಿಯಾ ನೇಣು ಶಿಕ್ಷೆಗೆ ಧರ್ಮರಾಜ್ ಕೈವಾಡ. ನಂಬರ್ 2, ಇನ್ಸ್ಪೆಕ್ಟರ್ ವಿಜಯ್ ರಾಜೀನಾಮೆಗೆ ಧರ್ಮರಾಜ್ ಸೂತ್ರಧಾರ. ಹೀಗೆ ಹಂತ ಹಂತವಾಗಿ ನಿಮ್ಮ ಜೀವನ ಚರಿತ್ರೆನ ಪತ್ರಿಕೆಯಲ್ಲಿ ಪ್ರಕಟಿಸಿದ್ರೆ ಎಷ್ಟು ಜನರ ವೋಟ್ ಬೀಳ್ಬೋದು ಅಂತ ನಿಮ್ಮ ಅಂದಾಜು? ನಿಂದು ತುಂಬಾ ಅತಿ ಆಯ್ತು. ವಿದೇಶಕ್ಕೆ ಹೋಗೋವರೆಗೂ ನೀನು ಬಿದ್ದಿರೋದೇ ಒಳ್ಳೇದು. ಈ ಕೆಲಸ ನಾನು ಮೊದಲೇ ಮಾಡ್ಬೇಕಾಗಿತ್ತು. ಸಾರ್, ಟಿಕೆಟ್ ಎಲ್ಲ ಕನ್ಫರ್ಮ್ ಆಯ್ತಾ? ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟಿದ್ದೀನಿ ಸಾರ್. ನೀವು ಆರೋಗ್ಯಕ್ಕೋಸ್ಕರ ಹೊರದೇಶಕ್ಕೆ ಹೋಗ್ತಾ ಇರೋ ನ್ಯೂಸು ಕೊಟ್ಟಿದ್ದೀನಿ. ಅಂದಾಗೆ ಬೇಬಿ ಏನೋ ಗಲಾಟೆ ಮಾಡ್ದಂಗಿತ್ತು ಸಾರ್. ನನ್ನ ಮಾತು ಕೇಳಿದ್ರೆ ಎಲೆಕ್ಷನ್ ಮುಗಿಯೋವರೆಗೂ ಆಕೆ ಇಲ್ಲಿರೋದು ಒಳ್ಳೇದಲ್ಲ ಸಾರ್. ಅದಕ್ಕೆ ಅವಳನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಹಿಂದಕ್ಕೆ ಬರೋ ಹೊತ್ತಿಗೆ ಪ್ರಿಯಾ ನೇಣ್ಗಂಬ ಹತ್ತಿರ್ತಾಳೆ. ನೀವು ಎಲೆಕ್ಷನ್ ಗೆಲ್ಲೋದು ಗ್ಯಾರಂಟಿ ಆಗಿರುತ್ತೆ. ಪ್ರಿಯಾ, ನಿನಗೆ ಕೊಟ್ಟಿದ್ದ ಮಾತನ್ನ ನೆರವೇರಿಸಕ್ಕೆ ಇವತ್ತು ಕೊನೆಯ ದಿನ. ಧರ್ಮರಾಜನ ಅಟ್ಟಹಾಸಕ್ಕೂ ಇವತ್ತೇ ಕೊನೆಯ ದಿನ. ನಾ ಹೋಗೋದು ಹೇಗಾದ್ರೂ ತಪ್ಪಿಸ್ಬೇಕು. ಹೇಗೆ? ಇದು ಬೇರೆ. ಲೋ ಧರ್ಮರಾಜ್, ನೀನಿನ್ನು ಬದುಕಿರೋಕೆ ನಾನು ಬಿಡೋಲ್ಲ. ನಾನು ನಿನ್ನೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಿದ್ದೆ. ನಮ್ ಡ್ಯಾಡಿ ನಿನ್ನಿಂದ ತಪ್ಪಿಸ್ಕೊಳ್ಳೋಕೆ ಸ್ಟೇಟ್ಸ್ಗೆ ಹೋಗಕ್ಕೆ ಪ್ಲಾನ್ ಮಾಡಿದ್ದಾರೆ. ಟಿಕೆಟ್ಸ್ ಕೂಡ ಕನ್ಫರ್ಮ್ ಆಗೋಯ್ತು. ನಾವು ಬರೋಷ್ಟಲ್ಲಿ ಪ್ರಿಯಾಗೆ ನೇನ್ ಆರ್ಡರ್ ಆಗ್ಬಿಟ್ರೆ? ನೋ ಚಾನ್ಸ್. ಧರ್ಮರಾಜ್ ಫ್ಲೈಟ್ ಹತ್ತೋಕೆ ನಾನು ಬಿಡೋಲ್ಲ. ಥ್ಯಾಂಕ್ ಯು ಸುಷ್ಮಾ.
ಎಸ್ ಪ್ರಿಯಾಗೆ ಆರೋಗ್ಯ ಸರಿ ಇಲ್ಲ, ತುಂಬಾ ವಾಂತಿ ಮಾಡ್ಕೋತಿದ್ದಾಳೆ. ಇಸ್ ಇಟ್? ನೀವೊಂದು ಕೆಲಸ ಮಾಡಿ, ಆಕೆನ ತಕ್ಷಣ ಹಾಸ್ಪಿಟ್ಲ್ ಕಳಿಸೋ ಏರ್ಪಾಟ್ ಮಾಡಿ. ಆಯ್ತು ಸರ್. ಏನ್ ಡ್ಯಾಡಿ ನೀವು? ನಾನು ಈಗ ತಾನೇ ಅಮೆರಿಕದಿಂದ ಬಂದಿದ್ದೀನಿ. ಐ ವಾಂಟ್ ಟು ಸ್ಟೇ ಇನ್ ಇಂಡಿಯಾ ಡ್ಯಾಡಿ. ಅಲ್ಲಮ್ಮ ಅದು. ಸುಮ್ಮನೆ ಕೂತ್ಕೋ. For more updates, like, comment, subscribe to our channel.